ಅದೇ ಗಮನ ಇಟ್ಟು ಕೆಲಸ ಮಾಡ್ಬೇಕು. ನಾವು ಮಾಡಿದ ಕೆಲ್ಸದ ಬಗ್ಗೆ ಯಾವತ್ತೂ ನಾವು ಅಪೇಕ್ಷೆ ಇಟ್ಕೊಳ್ಬಾರ್ದು. ನೀವು ಕೆಲಸ ಮಾಡ್ತಾ ಹೋಗ್ರಿ, ಪ್ರತಿಫಲ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೇಡ. ನೀವು ಮುಂದೆ ಏನ್ ಫಲ ಸಿಕ್ಕಿದ್ರು, ಕಷ್ಟ ಸುಖ ಸಿಗದೆ ಇದ್ರು, ನೀನ್ ಅದ್ರ ಬಗ್ಗೆ ಧ್ಯಾನ ಇಲ್ಲದೆ ನೀವು ನಿಮ್ ಕೆಲಸ ಮಾಡ್ತಾ ಹೋಗಿ ಅಂತ ಅರ್ಜುನ್ಗೆ ಹೇಳೋ ರೀತಿ ಅದು ನಮ್ ಜೀವನಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಅಕ್ಕ. ಕರೆಕ್ಟ್. ಅಷ್ಟೇ. ಥ್ಯಾಂಕ್ ಯು ಅಕ್ಕ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಅನುಪಮ ಅಕ್ಕ. ಥ್ಯಾಂಕ್ ಯು ಅಕ್ಕ. ವೆರಿ ಗುಡ್ ಎಂಡಿಂಗ್. ನಾವೇನ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಭಗವದ್ಗೀತೆ ಕಲಿಯೋದ್ರಿಂದ ಅಂತ. ಹೌದು ಹೌದು, ತುಂಬಾ ಖುಷಿ ಆಯ್ತು. ನಾವು ಆಕ್ಚುಲಿ ಈ ಕ್ಲಾಸ್ ನಾನು ಸರಿಯಾಗಿ ಅಟೆಂಡ್ ಮಾಡ್ಲಿಲ್ಲ, ಮನೆಯಲ್ಲಿ ಸಾವಾಗ್ಬಿಟ್ಟಿತ್ತು. 15-20 ದಿನ ಸೇರ್ಲಿರ್ಲಿಲ್ಲ. ಬಟ್ ನಿಮ್ ಕ್ಲಾಸ್ ಅಂದ್ರೆ ಲಾಸ್ಟ್ L4 ತುಂಬಾ ಕಷ್ಟ ಇತ್ತು ಶ್ಲೋಕಸ್ ಎಲ್ಲ. ಬಟ್ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳಕ್ಕ. ಥ್ಯಾಂಕ್ ಯು ಅಕ್ಕ ಎಲ್ಲಾರ್ಗು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಕಲಿಕೆಗೆ ಡೈಲಿ ಬಂದು ಆಡಿಯೋಸ್ ಆದಷ್ಟು ಕೇಳಿಸ್ಕೊಳ್ತಾ ಇರಿ, ಮಿಸ್ ಮಾಡಬೇಡಿ. ಅಂತದನ್ನೆಲ್ಲ ಫಾಲೋ ಮಾಡ್ತಾ ಇದ್ವಿ. ಮಾತು ಗಾಯತ್ರಿ ಕಡೆಯಿಂದ. ಜೈ ಶ್ರೀ ಕೃಷ್ಣ. ಅಕ್ಕ ದೀಪಿಕಾ ಅಕ್ಕ, ನಾನು ಒಂದೇ ಒಂದು ಮಾತಾಡ್ಬೇಕು. ನಿಮ್ಗೇನೆ ಗಾಯತ್ರಿ ಅಕ್ಕ. ಜೈ ಶ್ರೀ ಕೃಷ್ಣ. ನಮಸ್ತೆ. ನನಗೆ ಆಕ್ಚುಲಿ ಮೊದ್ಲು ತುಂಬಾ ಉತ್ಸಾಹದಿಂದ ಮಾಡಿದೆ. ಲಾಸ್ಟ್ ಒಂದು ವಾರ ನನಗೆ ಪರ್ಸನಲ್ ಪ್ರಾಬ್ಲಮ್ ಇಂದ ಅಟೆಂಡ್ ಮಾಡಕ್ ಆಗಿಲ್ಲ. ಅದಕ್ಕೆ ತುಂಬಾ ದುಃಖ ಆಯ್ತು ನನಗೆ. ಆದ್ರೆ ನಾನು ಒಂದಂದ್ರೆ ಖಂಡಿತವಾಗಿಯೂ ಪ್ರಾಕ್ಟೀಸ್ ಮಾಡಿ ಮುಂದುವರಿಸ್ತೇನೆ. ನಿಮ್ಮ ಹತ್ರ ನಂಗೆ ಒಂದೇ ಒಂದು ಡೌಟ್ ಕೇಳ್ಬೇಕಿತ್ತು. ನಾನು ದಿನ ಒಂದೊಂದು ಎಷ್ಟೇ ಕಸರು ದಿನಕ್ಕೆ ಒಂದು ಅಧ್ಯಾಯ ಓದೋಣ ನಾನು ಡಿಸೈಡ್ ಮಾಡಿದ್ದೀನಿ. ಅಧ್ಯಾಯ ಓದ್ಬೇಕಾದ್ರೆ ದಿನ ನ್ಯಾಸ ಎಲ್ಲ ಹೇಳ್ಕೊಂಡ್ ಮಾಡ್ಬೇಕಂತ ಹೆಂಗಿಂದ ಶುರು ಮಾಡಿ? ದಿನಕ್ಕೊಂದು ಅಧ್ಯಾಯ. ದಿನಕ್ಕೊಂದು ಅಧ್ಯಾಯ ಸಾಕು. ನ್ಯಾಸ ಡೈಲಿ ಬೇಕು. ನ್ಯಾಸ ಯಾವಾಗ ಹೇಳ್ಬೇಕಂದ್ರೆ ಇಡೀ 18 ಅಧ್ಯಾಯಗಳನ್ನ ಒಟ್ಟಿಗೆ ಓದುವಾಗ ನ್ಯಾಸ ಮಾಡಿ. ಫಸ್ಟಿಗೆ ನ್ಯಾಸ, ಮತ್ತೆ 18 ಅಧ್ಯಾಯ, ಮತ್ತೆ ಇದು ನ್ಯಾಸ. ಬೇಕಿದ್ರೆ ಸುಮ್ನೆ ಪ್ರಾಕ್ಟೀಸಿಗೋಸ್ಕರ ನೀವು ಓದ್ಕೊಳ್ಬಹುದು, ಅದೇನು ಇದೇನಿಲ್ಲ. ಮಾಡಿದ್ರೆ ಒಳ್ಳೇದೇನೆ, ತಪ್ಪೇನು ಇಲ್ಲ. ಅದು ಧ್ಯಾನ ಶ್ಲೋಕಗಳು ಎಲ್ಲಾನು ಮಾಡಿದ್ರೆ ತಪ್ಪೇನಿಲ್ಲ. ದಿನಕ್ಕೆ ನಾವು ವಸುದೇವ ಸುತ್ತಮ ಹೇಳ್ಕೊಂಡು ಶುರು ಮಾಡ್ಕೋಬಹುದಲ್ಲ? ಮಾಡ್ಬೋದು, ಅದು ಕೂಡ ಮಾಡಿ. ತುಂಬಾ ತೊಂದರೆ ಕೊಟ್ವಿ, ಕ್ಷಮಿಸಿ. ರತ್ನಾನಂದಜಿ ಇಬ್ರಿಗೂ ಅದಕ್ಕೆ ಧನ್ಯವಾದಗಳು. ನನಗೆ ಮಾತಾಡಕ್ಕೆ ಆಗ್ತಿಲ್ಲ, ಅಳು ಬರುವಷ್ಟು ಇದಾಗಿದೆ. ಥ್ಯಾಂಕ್ಸ್ ಲಾಟ್. ಬ್ಯಾಂಗ್ಳೂರಲ್ಲಿ ಕೂಡ ಬಂದಿದ್ರಿ ಅಂತ ಅನ್ಕೊಳ್ತೇನೆ. ಹೌದು, ನಾನು ಮೀಟ್ ಮಾಡಿದ್ದೆ ನಿಮಗೆ. ಹೌದು, ಕೆಲವರೆಲ್ಲ ಬಂದಿದ್ರಿ. ನನ್ಗೆ ತುಂಬಾ ಖುಷಿಯಾಗಿತ್ತು ಅವಾಗ. ಇಲ್ಲದೆ ಹೋದ್ರು ಪಾಪ ಬಾಕಿಯವರೆಲ್ಲ ಬೇರೆ ಬೇರೆ ಊರಲ್ಲಿ ಇರ್ತೀರಾ, ತುಂಬಾ ದೂರ ಇರ್ತೀರಾ, ತೊಂದರೆ ಇಲ್ಲ. ವೆರಿ ನೈಸ್. ಭವ್ಯ ಅಕ್ಕ, ಭವ್ಯ ಅಕ್ಕನು ಇದ್ದಾರೆ, ಅವರು ಕೂಡ ಬಂದಿದ್ರು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಣ್ಣ ಅವ್ರನ್ನ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಗಾಯತ್ರಿ ಅಕ್ಕ. ಭಾವನಾ ಅಕ್ಕ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಗ್ತಿಲ್ಲ. ನಮಸ್ತೆ ಅಕ್ಕ. ನಾನ್ ಬಂದಿದ್ದೆ ಅಕ್ಕ ನಿಮ್ಮನ್ನ ನೋಡಕ್ಕೆ. ಅದೇ ಗಾಯತ್ರಿ ಅಕ್ಕ, ನೀವು ಎಲ್ಲ ನೆನಪಾಗ್ತಾ ಇದ್ದೀರಾ. ಆದಿಲಕ್ಷ್ಮಿ ಅವರು. ನಾನು ಗಾಯತ್ರಿ ಬಂದಿದ್ವಿ. ನಿಮ್ಮನ್ನ ನೋಡಿ ತುಂಬಾನೇ ಸಂತೋಷ ಆಯ್ತು ಅವತ್ತಿನ ದಿನ ಅಂತೂ. ಅಕ್ಕ ನಾನ್ ಹಾಡ್ ಹೇಳೋಣ ಅನ್ಕೊಂಡೆ, ಟೈಮ್ ಶಾರ್ಟೇಜ್ ಅನ್ಸುತ್ತೆ. ಹೇಳಿನಾ ಇಲ್ಲ ಅನಿಸಿಕೆ ಹೇಳ್ಬಿಡ್ಲಾ? ಇಲ್ಲ, ಚಿಕ್ಕದೊಂದು ಹಾಡು ಹೇಳ್ಬೋದು, ತೊಂದ್ರೆ ಇಲ್ಲ. ಆಗ್ಲಿಂದ ಕಾಯ್ತಾ ಇದ್ದೆ, ನಾನ್ ಲಿಸ್ಟ್ ಅಲ್ಲಿ ಹೇಳಿರ್ಲಿಲ್ಲ. ಇದನ್ನ ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ದಿನ ಹೇಳ್ಕೊಡೋರು ಈ ಹಾಡು. ಏನಕ್ಕೆ ಹೇಳ್ಕೊಡ್ತಾರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇದ್ರ ಇವಾಗ ಗೊತ್ತಾಗ್ತಾ ಇದೆ. ನಾನು ಧೀರನು, ನನ್ನ ಜೀವನ ಎಂದಿಗಾಗಲು ಸುಖಮಯ. ನಾನು ಆತ್ಮನು, ದೇಹವಲ್ಲವು ಎಂದು ಗೈವೆನು ನಿಶ್ಚಯ. ಗುರುವೆ ನೀನೇ ನನ್ನ ದೈವವು, ನನ್ನ ಬಾಳಿನ ಧ್ಯೇಯವೋ. ಗುರುವೆ ನಿನ್ನಲಿ ಹೃದಯವರ್ಪಿಸಿ ನಿನ್ನ ಕರುಣೆಯ ಬೇಡುವೆ. ಏಳಿ ಜಾಗೃತರಾಗಿ ಏಳಿ ಎಂಬ ಕರೆಗೋಗೊಡುವೆನು. ಮಾತು ಮನಸ್ಸು ಒಂದೆಯಾಗಿಸಿ ಮುಂದೆ ಹೆಜ್ಜೆಯ ನಿಡುವೆನು. ಕಷ್ಟ ಸುಖಗಳ ಅಲೆಗಳಲ್ಲಿ ಅಚಲ ಶಿಲೆ ನಾನಾಗುವೆ. ತುಷ್ಟಿ ಶಾಂತಿಗಳಾಳದಲ್ಲಿ ಬಾಳ ಧನ್ಯತೆ ಪಡೆಯುವೆ. ಧೈರ್ಯದಿಂದಲಿ ಸ್ಥೈರ್ಯದಿಂದಲಿ
ಬೆಳೆಸಿಕೊಳ್ಳುವೆ ಸಹೃದಯ. ಕ್ರೌರ್ಯವಿರದೆ ಭ್ರಾಂತನಾಗದೆ ತರುವೆ ಮನದಿ ನವೋದಯ. ಸೋಲಿಗಂಜದ ಗೆಲುವಿಗಾಗಿ ಪೂರ್ಣ ಶಕ್ತಿಯ ಬಳಸುವೆ. ವೇಳೆ ಕಳೆಯದೆ ಶೀಲದಿಂದಲೇ ಪೂರ್ಣತೆಯೆಡೆಗೆ ನಡೆಯುವೆ. ಶುಭವ ಕೋರುತ್ತ ಶುಭವ ನುಡಿಯುತ್ತ ಶುಭಕ್ಕೆ ದುಡಿಯುತ್ತ ಸಾಗುವೆ. ಶುಭಕ್ಕೆ ಅರಸುತ್ತ ಶುಭವ ಗೈವವರೆಲ್ಲರಿಗೂ ಶಿರಬಾಗುವೆ. ನಾನು ಧೀರನು ನನ್ನ ಜೀವನ ಎಂದಿಗಾಗಲು ಸುಖಮಯ. ನಾನು ಆತ್ಮನು ದೇಹವಲ್ಲವು ಎಂದು ಗೈವೆನು ನಿಶ್ಚಯ. ಎಂದು ಗೈವೆನು ನಿಶ್ಚಯ. ಇದು ತುಂಬಾ ಪ್ರತಿದಿನ ಹೇಳ್ಕೊಡೋರು. ಏನಕ್ಕೆ ಹೇಳ್ತಾರೆ ಅಂತ ಆ ಟೈಮಲ್ಲಿ ನಂಗೆ ಅರ್ಥ ಆಗ್ತಿಲ್ಲ. ಭಗವದ್ಗೀತೆ ಕಂಪ್ಲೀಟ್ ಆದ್ಮೇಲೆ ಇದ್ಯಾಕೆ ಹೇಳ್ಬಾರ್ದು ಅಂತ ಅನ್ಕೊಂಡು ಹೇಳ್ದೆ. ಇವಾಗ ಚಾನ್ಸ್ ಸಿಕ್ತು, ನಂಗೆ ಸಿಗೋದೇ ಇಲ್ಲ ಅಂತ ಅನ್ಕೊಂಡೆ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ದೀದಿ. ಚೆನ್ನಾಗಾಯ್ತು. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರಿ. ಎಲ್ಲಾರುನು ಎಷ್ಟೆಲ್ಲ ವಿಡಿಯೋಸ್ ಕಳ್ಸಿ ಕೊಟ್ರಿ. ಹಾಡೆಲ್ಲ ತುಂಬಾ ಚೆನ್ನಾಗಿ ಹಾಡಿದೀರ ಎಲ್ಲಾರುನು. ಥ್ಯಾಂಕ್ ಯು ಸೋ ಮಚ್. ಸತ್ಯನಾರಾಯಣನ್ನ ನಿಮ್ಮ ಕಡೆಯಿಂದ ಒಂದೆರಡು ಮಾತು ಕೇಳ್ಬೇಕು ನಮ್ಮ ಸಾಧಕರಿಗೆ ಅಂತ ನಾನು ಇಷ್ಟಪಡ್ತೇನೆ. ಸರಿಯಾಗಿ ಗೊತ್ತಿಲ್ಲ ನಮ್ಗೆ. ಲೆವೆಲ್ ಏನೋ ಮುಗ್ದೋಯ್ತು. ಅಣ್ಣ ಯಾವಾಗ್ಲೂ ವಿಡಿಯೋ ಆಫ್ ಮಾಡೇ ಇರ್ತಾರೆ. ಹೌದು, ಒಂದು ಹಿರಿಯರಾಗಿ ನಮ್ಮ ಜೊತೆಗೆ ಇದ್ರು 6 ತಿಂಗಳು. ಪ್ರತಿಯೊಂದು ಏನೋ ಒಂದು ಆಶೀರ್ವಾದ ಇದ್ದಾಗೆ ಇರ್ತಾ ಇತ್ತು ಸತ್ಯನಾರಾಯಣ ನಿಮ್ಮ ಜೊತೆ ಇರುವಾಗ. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಅವರಂತೂ ತುಂಬಾ ಕಡೆ ಇದಕ್ಕೆಲ್ಲ ಹೋಗಿ ಬಂದ್ರು, ಯಾತ್ರೆಗೆಲ್ಲ. ನನಗೆ ಅದೇ ಅನಿಸ್ತದೆ, ಎಲ್ಲ ಒಂದು ಆಶೀರ್ವಾದ ರೀತಿಯಲ್ಲೇ ಬರ್ತಾ ಇದೆ ಸತ್ಯನಾರಾಯಣ. ಹೆಸರೇ ಸತ್ಯನಾರಾಯಣನ್. ಸೊ ಅದರಿಂದಲೇ ನಮ್ಗೆಲ್ಲರೂ ತುಂಬಾ ಖುಷಿ ಆಗ್ತಾ ಇತ್ತಣ್ಣ. ಎಷ್ಟು ಕಣ್ಣಲ್ಲಿ ಈಗ ಕೂಡ ಒಂಥರ ಕಂಠ ಇದಾಗ್ತಾ ಇದೆ, ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ ನಿಮ್ಮ ಬಗ್ಗೆ ಮಾತಾಡುವಾಗ. ತುಂಬಾ ಥ್ಯಾಂಕ್ಸ್ ಅಣ್ಣ. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರಿ. ಅತಿ ಹೆಚ್ಚಿನ ಒಂದು ಅಧ್ಯಾಯಗಳನ್ನ ಹೊಂದಿದಂತಹ ಈ ಒಂದು 4 ಧಾಮಗಳಲ್ಲಿ ಅತ್ಯಂತ ಒಂದು ದೊಡ್ಡ ಧಾಮ ಈ ಒಂದು ಧಾಮ. ಈ ಧಾಮದಲ್ಲಿ ನಿಮ್ಮೆಲ್ಲರೊಂದಿಗೆ ನಾನಿರುವುದೇ ಒಂದು ನನ್ನ ಅಹೋಭಾಗ್ಯ. ನಾನು ಸಣ್ಣ ಪುಟ್ಟ ನನ್ನಿಂದ ಏನಾದ್ರೂ ಸಣ್ಣ ಪುಟ್ಟ ದೋಷಗಳಾಗಿದ್ರೆ ದಯವಿಟ್ಟು ಎಲ್ಲಾ ಸಾಧಕರು ಮತ್ತು ಅಕ್ಕ ಇವರು ಕ್ಷಮಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಸಂಪೂರ್ಣವಾಗಿ ಈ ಒಂದು ಗೀತಾ ಇದರಲ್ಲಿ ತೊಡಗಿದ್ದೇನೆ. ಆದಷ್ಟು ಹೆಚ್ಚಿನ ಒಂದು ಕ್ಲಾಸ್ಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ. 1-2 ಕ್ಲಾಸ್ಗಳನ್ನು ಮಾತ್ರ ಮಾಡ್ತಾ ಇದ್ದೀನಿ. ಆದ್ರೂ ಸಹಿತ ನಿಮ್ಮೆಲ್ಲರೊಂದಿಗೆ ಈ ಒಂದು ದೊಡ್ಡ ಯಾತ್ರೆಯಲ್ಲಿ ಪಯಣ ಮಾಡಿರುವುದೇ ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಅದರಲ್ಲೂ ದೀಪಿಕಾ ಅಕ್ಕ ಇವರೊಂದಿಗೆ ಒಂದು ಪಯಣ ಬಹಳ ಒಂದು ಒಳ್ಳೆಯ ಪಯಣ. ಈ 4 ಹಂತಗಳಲ್ಲಿ ಈ ಒಂದು ಹಂತದ ಪಯಣ ಬಹಳ ಉತ್ತಮ ಒಂದು ಪಯಣ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ತಮ್ಮೆಲ್ಲರೂ ನನಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಸಹಿತ, ಸಾಧಕರೆಲ್ಲರಿಗೂ ಸಹಿತ ಅನಂತ 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 ಪ್ರಣಾಮಗಳನ್ನು ತಿಳಿಸುತ್ತಾ ಕೊನೆಯ ಒಂದು ಕಾರ್ಯಕ್ರಮ ವಂದನಾರ್ಪಣೆಯನ್ನು ಹೇಳಬಯಸ್ತೀನಿ. ಈ ಒಂದು ಗೀತಾ ಜಯಂತಿಯಂದು ನಾವು ಹಮ್ಮಿಕೊಂಡಂತಹ ಆನಂದೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೀತಾರತಿ ಶ್ರೀ ಸರ್ವೇಶ್ ಸಮಗ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ತಂಡದಿಂದ ಅನಂತ 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 ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲರಿಗೂ ಮಧುರವಾದ ಕಂಠದಿಂದ ಶ್ಲೋಕಗಳನ್ನ ತಿಳಿಸುತ್ತಾ, ಆ ಶ್ಲೋಕಗಳನ್ನ ತಪ್ಪು ಹೇಳಿದಂತಹ ವ್ಯಕ್ತಿಗಳಿಗೆ ತಿದ್ದುತ್ತಾ ನಮ್ಮೊಂದಿಗೆ ನಮ್ಮ ಸಹಪಾಠಿಯಾಗಿ ನಮ್ಮೊಂದಿಗಿದ್ದಂತಹ ಅಕ್ಕ ದೀಪಿಕಾ ಇವರಿಗೂ ಸಹಿತ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ತಂಡದಲ್ಲಿ 40, 47, 1 ಈ 2 ತಂಡಗಳಲ್ಲಿ ಸಮೂಹದೊಂದಿಗೆ ಎಲ್ಲ ಸಾಧಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸುತ್ತಾ ಇದ್ದೀನಿ. ಹಾಗೂ ಇಲ್ಲಿವರೆಗೆ ಉತ್ತಮ ರೀತಿಯಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಸಹಿತ ಅನಂತ 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 ಧನ್ಯವಾದಗಳನ್ನು ತಿಳಿಸುತ್ತಾ ಕೊನೆಯ ಒಂದು ಕಾರ್ಯಕ್ರಮ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನ ಶ್ರೀದೇವಿ ಅಕ್ಕ ಇದ್ದೀರಾ? ಇದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಶ್ರೀದೇವಿ ಅಕ್ಕ.
ಎಸ್, ನನ್ನ ಮೆಂಟೋರ್ಸ್ ಯಾರಿದ್ರು, ನನ್ನ GC BC ಮತ್ತೆ ಇವತ್ತು ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ರೆಕಾರ್ಡಿಂಗ್ ಮಾಡೋದಕ್ಕೆ, ಶ್ರೀಧರಣ್ಣ, ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು ಸೋ ಅಣ್ಣ ಮಚ್. ಅವರಿಂದ ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ನಮಗೆ. ಅಂಡ್ ಶ್ರೀಧರಣ್ಣ ಸತ್ಯನಾರಾಯಣ ಅಂತೂ ನಾನು ಧನ್ಯವಾದ. ಮರೆಯೋದೇ ಇಲ್ಲ. ತುಂಬಾ ಸಂತೋಷ ನಿಮ್ಮೊಟ್ಟಿಗಿದ್ದಿದ್ದು ಇಷ್ಟು ದಿವಸ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಶ್ರೀದೇವಿ ಅಕ್ಕ ಪ್ರಾರ್ಥನೆ ತಕೊಳ್ಳಿ. ಇದ್ರ ನಂತರ ಮುಗೀತದೆ ಪ್ರೋಗ್ರಾಮ್. ನಂತರ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು, ಡೌಟ್ಸ್ ಇದ್ರು ದಯವಿಟ್ಟು ಎಲ್ಲರೂ ಗ್ರೂಪ್ ಅಲ್ಲಿ ಹಾಕಿರಿ. ಓಕೆನಾ? ಗೀತಾ ಸಿರಿ ಶ್ರೀಧರ ಅಣ್ಣನಿಗೂ ಸಹಿತ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. It's my great joy. It's my great joy, Satyanarayana ji and Devika. It's my great joy. Jai Shri Krishna. ಥ್ಯಾಂಕ್ ಯು ಜೈ ಅಣ್ಣ. ಶ್ರೀ ಕೃಷ್ಣ ಅಣ್ಣ, ಜೈ ಶ್ರೀ ಕೃಷ್ಣ. ಹಾಯ್ ಅಕ್ಕ. ಅಕ್ಕ ಜೈ ಶ್ರೀ ಕೃಷ್ಣ. ಯೋಗೇಶಂ ಸಚ್ಚಿದಾನಂದೋ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣೋ ವಂದೇ ಜಗದ್ಗುರುಂ ಶ್ರೀಕೃಷ್ಣೋ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ಅಕ್ಕ, ನನ್ಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಎಷ್ಟು ಸಲ ಹೇಳ್ಬೇಕಂತೀನಿ, ಹೇಳಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಈ ಲೆವೆಲ್ ಅಲ್ಲಿ ನನ್ಗೆ ಅವಕಾಶ ಮಾಡ್ಕೊಟ್ರಲ್ಲ, ಕೊನೆಯದಾಗಿ ಎಲ್ರಿಗೂ ಥ್ಯಾಂಕ್ ಯು. ಸತ್ಯನಾರಾಯಣ ನಿಮ್ಗೂ ಥ್ಯಾಂಕ್ ಯು. ಗೀತಾ Thanks ಅಕ್ಕ, ಪರಿವಾರದವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಪರಮಾತ್ಮನ ಕರುಣೆ ಕೃಪೆ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾ ಭಾವನಾ ಅಕ್ಕ, ಒಮ್ಮೆ ಅನ್ಮ್ಯೂಟ್ ಮಾಡಿಬಿಡಿ ಎಲ್ಲರನ್ನು ಅಣ್ಣ. ಓಕೆ, ಹಾ ಕನ್ಕ್ಲೂಡ್ ಮಾಡೋಣಂತೆ. ಭಾವನಾ ಸತ್ಯನಾರಾಯಣ ಅಣ್ಣ ಅವರು ಒಳ್ಳೆ ಶಿಸ್ತಿನ ಸಿಪಾಯಿ ಅಂತೆ ನಮ್ಮನ್ನ ಮ್ಯೂಟು ಅನ್ಮ್ಯೂಟು ಒಳ್ಳೆ ತುಂಬಾ ಶಿಸ್ತುಬದ್ಧವಾಗಿ ಮಾಡಿಸ್ತಾ ಇದ್ರು ನಮ್ಗೆ. ಒಂಥರ ನಾವು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಅವ್ರು ಒಂಥರ ನಮ್ಗೆ ಇದ್ದಂಗೆ. ಆ ಮೇಡಮ್ ಅವರು ನಮ್ ಗಾಡಿನ ಡ್ರೈವರ್ ಮಾಡ್ತಾ ಇದ್ರು, ಇವು ಅಣ್ಣ ಅವ್ರು ನಮ್ನ ಹತ್ಸೋದು ಇಳಿಸೋದು ಆತರ ಮ್ಯೂಟು ಅನ್ಮ್ಯೂಟು ತುಂಬಾ ಶಿಸ್ತಾಗಿ ಮಾಡಿಸ್ತಾ ಇದ್ರು. ತುಂಬಾ ಮಿಸ್ ಮಾಡ್ಕೊಂತೇವಿ ನಾಳೆಯಿಂದ ಇನ್ಮೇಲೆ ನಾವು. ಅಣ್ಣ, ನಾನು ಹೇಳೋಣ ಅಂದೆ, ನಾಳೆಯಿಂದ ಅದನ್ನ ಕೇಳೋದ್ ಮಿಸ್ ಆಗುತ್ತೆ. ಮ್ಯೂಟ್ ಆಗಿದೆ, ಹೇಳಿ ಸ್ಟಾರ್ಟ್ ಮಾಡಿ ಮೇಡಮ್ ಬರ್ತಾರೆ ಹೇಳಿ ಅಂತೀರಲ್ಲ, ನಾಳೆಯಿಂದ ಅದನ್ನ ಮಿಸ್ ಮಾಡ್ಕೋತೀವಿ. ಮ್ಯೂಟ್ ಮಾಡ್ಬೇಡಿ ಅಂತ ಹೇಳ್ತಿರಲ್ಲ, ಅದನ್ನ ಮಿಸ್ ಮಾಡ್ಕೋತೀವಿ ತುಂಬಾ ನಾಳೆಯಿಂದ. ಎಲ್ಲಾರನ್ನ ಮಿಸ್ ಮಾಡ್ಕೊಳ್ತೀವಿ ಅಕ್ಕ. ನಾಳೆ 12 ಗಂಟೆಯಿಂದ ಬಹಳ ಇದಾಗುತ್ತೆ ಅಕ್ಕ. ಇಲ್ಲ ಥ್ಯಾಂಕ್ ಯು ಎವ್ರಿಬಡಿ. ಎಲ್ರಿಗೂ ಥ್ಯಾಂಕ್ಸ್. ವಿ ಆರ್ ಗೋಯಿಂಗ್ ಟು ಮಿಸ್ ಎವ್ರಿಬಡಿ. ಹೊಸ ಲೆವೆಲ್ 1 ಬ್ಯಾಚ್ ಜಾನ್ವರಿ ಶುರು ಆಗುತ್ತೆ. ಎಲ್ಲರೂ ಅದಕ್ಕೆ ಇನ್ನೊಮ್ಮೆ ರೀಜಾಯಿನ್ ಆಗಿಬಿಡಿ. ಅವಾಗ ಗೀತಾ ಪರಿವಾರ ಮಿಸ್ ಆಗೋದಿಲ್ಲ. ಇಲ್ಲಮ್ಮ, ಜಾಯಿನ್ ಮಾಡ್ಬೇಕಮ್ಮ. ಲಿಂಕ್ ಕಳ್ಸಿಮ್ಮ, ನಾವು ಜಾಯಿನ್ ಆಗ್ತೀವಿ. ಜಾಯ್ನ್ ಆಗ್ತೀವಿ ಅಕ್ಕ ನಾವು. ಓಕೆನಾ? ಅವಾಗ ಜಾಯ್ನ್ ಆದ್ರೆ ಈ ಗ್ರೂಪ್ ನಿಂದ ತೆಗಿತಾರ ನಮ್ಗೆ. ಧನ್ಯವಾದಗಳು ಅಕ್ಕ. ಎಂಡ್ ಮಾಡ್ಲಿ. ಹಾ, ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಆಲ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಎವ್ರಿಬಡಿ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ.